ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂಗೇರ. ಬಹುದಿನದ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೊಸ ವರ್ಷದ ಹೊಸ ಅಧ್ಯಾಯ ನಿಮ್ಮೆಲ್ಲರ ಜೀವನದಲ್ಲಿ ಪ್ರಾರಂಭ ಆಗಿದೆ. ಮುನ್ನುಡಿ ಕೂಡ ಬರೆದ್ಬಿಟ್ಟಿದ್ದೀವಿ. ಹೊಸ ಹುರುಪಿನೊಂದಿಗೆ, ಹೊಸ ಚೈತನ್ಯದೊಂದಿಗೆ, ಹೊಸ ಜೀವನದ ಚೈತ್ರದೊಂದಿಗೆ ನೀವು ಇದ್ದೀವಿ. ನಮ್ಮ ಜೀವನದ ಸೂತ್ರ ನಮ್ಮ ಕೈಯಲ್ಲೇ ಇರಬೇಕು. ಯಾವುದೇ ರೀತಿಯಾದಂತಹ ನಿರೀಕ್ಷೆ ಇಲ್ಲದೇನೆ ಬದುಕೋದಿಕ್ಕೆ ಕಲಿಬೇಕು. ನಿರೀಕ್ಷೆ ಹೆಚ್ಚಾದಷ್ಟು ನೋವಿನ ಛಾಯೆ ನಮ್ಮನ್ನು ಆವರಿಸ್ಕೊಳ್ಬಿಡುತ್ತೆ. ಹಾಗಾಗಿ ನಿರೀಕ್ಷೆ ಇಲ್ಲದ ಜೀವನ ನಮ್ಮದಾಗಬೇಕು. ನಿರಂತರ ಪ್ರಯತ್ನ ಕೂಡ ನಮ್ಮದಾಗಬೇಕು. ಯಾವಾಗಲೂ ಮಾತಿಗಿಂತ ಕೃತಿ ಮೇಲಾಗಿರಬೇಕು. ಮಾತು ಯಾವಾಗ್ಲೂ ಕಡಿಮೆ ಆದಷ್ಟು ಕೃತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೃತಿ ಹೆಚ್ಚಾದಷ್ಟು ನಮ್ಮ ಕನಸನ್ನ ಬೆನ್ನಟ್ಟಿ ಹೋಗಿ ಗುರಿಯನ್ನ ತಲುಪುವತ್ತ ನಿರಂತರವಾಗಿ ಸರಾಗವಾಗಿ ಸಲೀಸಾಗಿ ಸಾಗೋದಿಕ್ಕೆ ಸಹಾಯ ಆಗುತ್ತೆ. ಸೋಲುಗಳಿಗೆ, ಅಪಮಾನಗಳಿಗೆ ಕುಗ್ಗದೆ ನಾವು ನಮ್ಮ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಧೈರ್ಯದಿಂದ ಮುನ್ನೋಗೋದಿಕ್ಕೆ ಸಾಧ್ಯ ಮಾಡುವಂತಹದ್ದು ಮಾಡ್ತಾ ಹೋಗುತ್ತೆ. ಆಗ ಅಂತ್ಯವಿಲ್ಲದ ಸಾಧ್ಯತೆ, ಮಿತಿಯಿಲ್ಲದ ಸಂತೋಷ ನಮ್ಮನ್ನ ಆವರಿಸ್ತಾ ಹೋಗುತ್ತೆ. ನಾವು ಜೀವನದಲ್ಲಿ ತುಂಬಾ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಕಷ್ಟಗಳನ್ನ ಮೆಟ್ಟಿ ನಿಂತು ಸದಾ ಒಳ್ಳೆಯ ವಿಚಾರಗಳನ್ನ ಸ್ವೀಕರಿಸಿ ಆ ವಿಚಾರಧಾರೆಯನ್ನ ನಾವು ಅನುಭವಿಸಿಕೊಂಡು ನಮ್ಮ ಜೀವನವನ್ನ ತುಂಬಾನೇ ನಮ್ಮ ಬಾಳಲ್ಲಿ ಹೊಸ ಬೆಳಕನ್ನ ತುಂಬೋದಿಕ್ಕೆ ಸಾಧ್ಯತೆ ಕೂಡ ಆಗಬಹುದೇನೋ. ಅವೆಲ್ಲವೂ ಕೂಡ ನಮ್ಮ ಒಂದು ಕೈಯಲ್ಲೇ ಇರುತ್ತೆ. ಅದನ್ನ ನಾವು ಸೃಷ್ಟಿ ಮಾಡಿಕೊಂಡು ಒಂದು ಭಾವನೆ, ಒಂದು ಅಭಿಪ್ರಾಯ, ಒಂದು ಪರಿಕಲ್ಪನೆ, ಒಂದು ದೃಷ್ಟಿಕೋನ, ಒಂದು ನಂಬಿಕೆ, ಒಂದು ಸಂತೋಷ ನಮ್ಮವ್ರ ಜೊತೆ ಬದುಕನ್ನ ಮತ್ತಷ್ಟು ಸುಂದರವಾಗಿಸಿಕೊಂಡು ಸಂತೋಷವನ್ನೆಲ್ಲವನ್ನ ತುಂಬಿಸಿಕೊಂಡು ಜೀವನ ತುಂಬಾನೇ ಸಿಹಿಯ ಸಾಗರವಾಗಿಸಿಕೊಂಡು ಯಾರೆಲ್ಲ ನಮ್ಮನ್ನ ಇಷ್ಟಪಡ್ತಾರೋ ಅವರನ್ನೆಲ್ಲ ಜೀವನದುದ್ದಕ್ಕೂ ನಮ್ಮ ಜೊತೆ ಇರಿಸ್ಕೊಳ್ತಾ, ಯಾರೆಲ್ಲ ನಮ್ಮನ್ನ ಇಷ್ಟಪಡೋದಿಲ್ವೋ ಅವರನ್ನ ನಿರ್ಲಕ್ಷಿಸ್ತಾ ಕಳೆದು ಹೋದಂತಹ ಜೀವನವನ್ನ ಚಿಂತಿಸದೆ, ಜೀವನದ ಬಗ್ಗೆ ಯೋಚನೆ ಮಾಡದೆ